ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 92. ಡಾಕ್ಟರ್ ಹೇಳಿದ ಮಾತನ್ನು ನಂಬಲು ನನ್ನಿಂದ ಸಾಧ್ಯವಾಗಲಿಲ್ಲ. ಅಪ್ಪ ಎಂದು ತುಂಬ ಸಾರಿ ಕರೆದರೂ ಅವರ ಕಡೆಯಿಂದ ಯಾವುದೇ ಪ್ರತ್ಯುತ್ತರ ಬರಲಿಲ್ಲ. ವಾಸ್ತವವನ್ನು ಅರಗಿಸಿಕೊಳ್ಳಲು ನನಗೆ ಸ್ವಲ್ಪ ಸಮಯ ಬೇಕಾಯಿತು. ಅಪ್ಪನಿಲ್ಲದ ನಮ್ಮ ಬದುಕಿನ ಬಗ್ಗೆ ಯೋಚಿಸಲು ಸಹ ಕಷ್ಟವಾಯಿತು. ಅಪ್ಪ ಅವರು ನನಗೆ ತಂದೆ ಮಾತ್ರ ಆಗಿರಲಿಲ್ಲ, ನಾನು ಹೋಗುವ ಹಾದಿಯಲ್ಲಿ ಬೆಳಕು ತೋರಿಸಿದ ನನ್ನ ಗುರುವಾಗಿದ್ದರು. ಜೀವನದಲ್ಲಿ ಕುಗ್ಗಿ ಹೋದ ಸಮಯದಲ್ಲಿ ಭರವಸೆ ನೀಡಿದ ಗೆಳೆಯನಾಗಿದ್ದರು. ಇಂತಹ ಅಪ್ಪನ ಮಗನಾಗಿ ಹುಟ್ಟಿದ್ದಕ್ಕೆ ನಂಗೆ ಹೆಮ್ಮೆ ಇದೆ. ಆದರೆ ಅವರಿಲ್ಲ ಅನ್ನೋದು ಮಾತ್ರ ಒಪ್ಪಿಕೊಳ್ಳಲು ತುಂಬ ಕಷ್ಟ ಆಗ್ತಿದೆ. ಮಗುವಿನಂತೆ ಅತ್ತಿದ್ದೆ ಅವತ್ತು. ಆಮೇಲೆ ಚಿಕ್ಕಪ್ಪ ಚಿಕ್ಕಮ್ಮ ನನಗೆ ಧೈರ್ಯ ತುಂಬಿದರು. ನೀನು ಹೀಗೆ ಹತ್ತಿರ ನಿನ್ನ ಅಮ್ಮನ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಯೋಚಿಸು ಎಂದರು. ಆಗಲೇ ನಾನು ಅಮ್ಮನ ಕಡೆಗೆ ನೋಡಿದ್ದು. ಅಮ್ಮ ಮಾತಿಲ್ಲದೆ ಜೀವಂತ ಗೊಂಬೆಯಂತೆ ಕುಳಿತಿದ್ರು. ನಾನೆಷ್ಟು ಮಾತನಾಡಿಸಿದ್ರು ಅಮ್ಮ ಮಾತಾಡಲೇ ಇಲ್ಲ. ಅಮ್ಮನ ಕಣ್ಣಿಂದ ಒಂದು ಹನಿ ನೀರು ಕೂಡ ಬರಲಿಲ್ಲ. ಹೀಗೆ ಮುಂದುವರಿದರೆ ಅವರು ಮಾನಸಿಕ ಸ್ಥಿಮಿತ ಕಳೆದುಕೊಳ್ಳುವರು ಎಂದು ಡಾಕ್ಟರ್ ಹೇಳಿದಾಗ ನನಗೆ ಹೃದಯ ಭಾರವಾಯಿತು. ಮೊದಲು ಅಪ್ಪನ ಅಂತ್ಯಕ್ರಿಯೆ ಮಾಡಿ ತದನಂತರ ಅಮ್ಮನನ್ನು ಸೈಕ್ಯಾಟ್ರಿಸ್ಟ್ ಬಳಿ ಕರೆದುಕೊಂಡು ಹೋದೆ. ಅವರ ಸಹಾಯದಿಂದ ಅಮ್ಮ ಜೋರಾಗಿ ಅತ್ತರು. ನನಗೂ ಸಮಾಧಾನ ಆಯಿತು. ಸ್ವಲ್ಪ ದಿನ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಜೊತೆ ಇದ್ದು ತದನಂತರ US ಗೆ ಮರಳಿದರು. ಅಪ್ಪ ನಮ್ಮನ್ನಗಲಿ 1 ತಿಂಗಳು ಕಳೆದಿತ್ತು. ನಾನು ವಿದೇಶಕ್ಕೆ ಹೋಗಲು 1 ತಿಂಗಳ ಸಮಯಾವಕಾಶ ಇತ್ತು. ಆ ಸಮಯವನ್ನು ನಾನು ಆಫೀಸಲ್ಲಿ ಕಳೆಯುತ್ತಿದ್ದೆ. ಆದರೆ ಅಮ್ಮ ಮನೆಯಲ್ಲಿ ಒಂಟಿಯಾಗ್ತಾರೆ. ಅಪ್ಪನ ಬಗ್ಗೆ ಯೋಚಿಸಿ ದುಃಖ ಪಡ್ತಾರೆ. ಏನು ಮಾಡುವುದು ಎಂದು ಯೋಚಿಸಿದಾಗ ಅನಾಥಾಲಯದ ನೆನಪಾಯಿತು. ಅಲ್ಲಿ ಪುಟ್ಟ ಮಕ್ಕಳ ಜೊತೆ ಬೆರೆತರೆ ಅಮ್ಮ ತನ್ನ ನೋವನ್ನು ಸ್ವಲ್ಪ ಮಟ್ಟಿಗೆ ಮರೆಯುವರು ಎಂದನಿಸಿ ಅಲ್ಲಿಯ ಮೇಲ್ವಿಚಾರಕರೊಂದಿಗೆ ಮಾತನಾಡಿ ಅಲ್ಲಿಯ ಪುಟ್ಟ ಮಕ್ಕಳಿಗೆ ಅಂದರೆ 3ರಿಂದ 4 ಅಥವಾ 5 ವರ್ಷ ಪ್ರಾಯವಿರುವ ಮಕ್ಕಳಿಗೆ ಅಮ್ಮ ಟೀಚರ್ ಆಗಲಿ ಎಂದು ಹೇಳಿದೆ. ಅವರು ಸಮ್ಮತಿ ನೀಡಿದರು. ಮಕ್ಕಳಿಗೆ ಪಾಠ ಹೇಳಿಕೊಡುವಾಗ ಅಮ್ಮನ ಮನಸ್ಸು ಕೂಡ ನಿರಾಳವಾಗಬಹುದು. ಅಮ್ಮನ ಬಳಿ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಅವರು ಕೂಡ ಸಮ್ಮತಿಸಿದರು. ನಾನು ಆಫೀಸ್ಗೆ ಹೋಗುವಾಗ ಅಮ್ಮನನ್ನು ಅನಾಥಾಲಯಕ್ಕೆ ಬಿಟ್ಟು ಬರುವಾಗ ಕರ್ಕೊಂಡು ಬರ್ತಿದ್ದೆ. ಇದರ ನಡುವೆ ಶ್ರೀಯ ನೆನಪು ಬರುತ್ತಿದ್ದರೂ ಅವಳ ಜೊತೆ ಮಾತನಾಡಲು ಸಾಧ್ಯವಾಗಿರಲಿಲ್ಲ. ನಾನು ವಿದೇಶಕ್ಕೆ ಹೋಗಲು 1 ದಿನ ಬಾಕಿ ಇರುವಾಗ ಶ್ರೀ ಕಾಲೇಜಿಗೆ ಬಂದ ವಿಷಯ ನನ್ನ ಸ್ನೇಹಿತನ ಮೂಲಕ ನಂಗೆ ತಿಳಿಯಿತು. ಮಳೆಗಾಲ ಶುರುವಾಗಿತ್ತು. ನಾನು ಕಾಲೇಜಿನ ಬಳಿಗೆ ಹೋದೆ. ಸಮಯ ಸಂಜೆ 5 ಗಂಟೆ. ಈ ಸಮಯದಲ್ಲಿ ಶ್ರೀ ಯಾಕೆ ಕಾಲೇಜಿಗೆ ಬಂದಳು ಅಂತ ನಂಗೆ ಅರ್ಥ ಆಗಲಿಲ್ಲ. ಯಾಕೆಂದರೆ ಕಾಲೇಜಲ್ಲಿ ವಾಚ್ಮ್ಯಾನ್ ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಅವರನ್ನು ಮಾತನಾಡಿಸಿ ಕಾಲೇಜಿಗೆ ಹೋದೆ. ಮೊದಲು ಅವಳ ಕ್ಲಾಸಿಗೆ ಹೋಗುವ ಎಂದುಕೊಂಡು ಹೋದೆ. ಆದರೆ ಅಲ್ಲಿ ಅವಳು ಇರಲಿಲ್ಲ. ತದನಂತರ ನನ್ನ ಕ್ಲಾಸಿಗೆ ಹೋದೆ. ಶ್ರೀ ಅಲ್ಲೇ ಇದ್ಲು. ಶ್ರೀ ಎಂದೆ. ನೀನಿಲ್ಲಿ ಎಂದು ಅಚ್ಚರಿಯಿಂದ ಕೇಳಿದಳು. ಮೊದಲು ನೀನು ಹೇಳು, ಯಾರೂ ಇಲ್ಲದ ಹೊತ್ತಲ್ಲಿ ನೀನು ಯಾಕೆ ಇಲ್ಲಿಗೆ ಬಂದೆ? ನನ್ನ ಜೀವನದಲ್ಲಿ ತುಂಬ ಅಮೂಲ್ಯವಾದ ಕ್ಷಣಗಳು ಹಾಗೂ ಎಂದಿಗೂ ಮಾಸದ ನೆನಪುಗಳಿವೆ ಇಲ್ಲಿ. ಅದಕ್ಕೆ ಕೊನೆಯ ಸಾರಿ ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ತು. ಕೊನೆಯ ಸಾರಿ ಹಾಗಂದ್ರೆ ಏನರ್ಥ ಎಂದು ಕೇಳಿದೆ. ನಿಮ್ಮ ಅಪ್ಪನ ವಿಷಯ ಗೊತ್ತಾಯಿತು. ನೀನು ಹೇಗಿದ್ದೀಯಾ ಈಗ? ನಿಮ್ಮಮ್ಮ ಹೇಗಿದ್ದಾರೆ? ಅಮ್ಮ ಈಗ ಚೇತರಿಸಿಕೊಂಡಿದ್ದಾರೆ. ನಾನು ಅಪ್ಪನ ಕನಸನ್ನು ನನಸು ಮಾಡುವ ಹಾದಿಯಲ್ಲಿದ್ದೇನೆ. ಸಂತೋಷ. ಶ್ರೀ ಹೇಳು. ನಾನವತ್ತು ನಿನಗೆ ಪ್ರಪೋಸ್ ಮಾಡಿದ್ದೆ. ನೀನು ಉತ್ತರ ಏನಂತ ಹೇಳಲೇ ಇಲ್ಲ. ಅವಳು ಮರು ಮಾತನಾಡದೆ ನನಗೆ ಬೆನ್ನು ಹಾಕಿ ನಿಂತಳು. ನಾನು ಅವಳ ಮುಂದೆ ನಿಂತು, ನಿಂಗೆ ಯಾಕೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲ? ಇನ್ನು ನನ್ನ ಪ್ರೀತಿ ಮೇಲೆ ನಿನಗೆ ಅನುಮಾನನಾ? ನಿಂಗೆ ಹೇಗೆ ನನ್ನ ಪ್ರೀತಿನ ಅರ್ಥ ಮಾಡಿಸ್ಲಿ ಎಂದೆ. ಅವಳು ಏನೊಂದು ಮಾತನಾಡದೆ ಮೌನವಾಗಿ ಹೆಜ್ಜೆ ಹಾಕಿದಳು. ಹಾಗೆ ಹೋಗುತ್ತಿರುವ ಅವಳ ಕೈ ಹಿಡಿದು, ನಿಂತ್ಕೋ, ನನ್ನ ಬಿಟ್ಟು ಹೋಗಬೇಡ ಎಂದು ಹೇಳಿದರು. ಅದನ್ನು ಕೇಳಿಸದಂತೆ ನನ್ನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ಹಿಂತಿರುಗಿಯೂ ನೋಡದೆ ಮುಂದೆ ಸಾಗಿದ್ಲು. ಎಷ್ಟೋ ಹುಡುಗಿಯರು ನನ್ನ ಬಳಿ ಪ್ರೇಮ ನಿವೇದನೆ ಮಾಡಿದ್ದಾರೆ. ಆದರೆ ಅವರ ಮುಂದೆ ತಲೆಬಾಗದ ನಾನು ಮೊದಲ ಸಾರಿ ಸೋತಿದ್ದು ಅವಳ ಮುಂದೆ. ಆ ಸೋಲಿನಲ್ಲೂ ಗೆಲುವಿತ್ತು. ಅವಳನ್ನು ತುಂಬ ಪ್ರೀತಿಸ್ತಿದ್ದೆ. ಈಗಲೂ ಕೂಡ ಅಷ್ಟೇ ಪ್ರೀತಿಸ್ತಿದ್ದೇನೆ. ಅವಳು ಹೋದ ಕಡೆಗೆ ನೋಡಿದೆ. ಮನಸ್ಸಿಗೆ ತುಂಬ ನೋವಾಗ್ತಿತ್ತು. ನನ್ನ ಬಲಗೈಯನ್ನು ಎದೆಯ ಮೇಲಿಟ್ಟು ಮನದಲ್ಲಿ ಹೇಳಿದೆ, ಆಲಿಸುವೆಯ ಈ ಹೃದಯ ರಾಗವ. ಅವಳು ನನ್ನ ಮನದ ಮಾತನ್ನು ಆಲಿಸಲಿಲ್ಲ. ಅವಳು ಮೌನವಾಗಿ ಹೊರಟೇ ಬಿಟ್ಟಳಲ್ಲ. ನನ್ನ ಮೇಲೆ ಅವಳಿಗೆ ಒಲವಿರಲಿಲ್ವಾ? ಅವಳ ಕಣ್ಗಳಲ್ಲಿ ನನ್ನೆಡೆಗಿದ್ದ ಒಲವು ಸುಳ್ಳ? ಹೀಗೆ ಏನೇನೋ ಪ್ರಶ್ನೆಗಳು ಮೂಡುತ್ತಿದ್ದವು. ಆದರೆ ಉತ್ತರಿಸಬೇಕಾದವಳು ಹೊರಟು ಹೋದಳು. ಬಿಳಿ ಹಾಳೆಯಂತಿದ್ದ ನನ್ನ ಮನದಲ್ಲಿ ಭಾವನೆಗಳ ಚಿತ್ರ ರಚಿಸಿ ಪ್ರೇಮದ ರಂಗು ತುಂಬಿದವಳು ಅವಳು. ಆ ಪ್ರೇಮದ ರಂಗು ಇಂದಿಗೂ ಮಾಸದೆ
ಆಕಾಶದಲ್ಲಿ ಪಳಪಳ ಹೊಳೆಯುವ ತಾರೆಯಂತೆ ಹೊಳೆಯುತ್ತಿದೆ. ಎಂದಿಗೂ ಹಾಗೇ ಇರುತ್ತದೆ. ಹಳೆಯ ನೆನಪುಗಳಿಂದ ವಾಸ್ತವಕ್ಕೆ ಬಂದವನ ಕಣ್ಣಂಚಿನಿಂದ ನೀರು ಜಾರಿತು. ಅವನ ಅಷ್ಟು ವರ್ಷದ ಪ್ರೀತಿ ಇಂದು ಅವನ ಮಡಿಲಿಗೆ ಸೇರಿದ ಖುಷಿಗೋ ಅಥವಾ ಮದುವೆಯಾದ ಬಳಿಕವೂ ಇರುವ ಈ ಅಂತರಕ್ಕೋ ಅವನೇ ಬಲ್ಲ. ಅದು ಯಾವಾಗ ನಿದ್ದೆಗೆ ಜಾರಿತಾನೋ ಅವನಿಗೆ ತಿಳಿಯಲಿಲ್ಲ. ಬೆಳಗ್ಗೆ ಸರಸ್ವತಿಯವರು ಬಂದು ಎಬ್ಬಿಸಿದಾಗಲೇ ಎಚ್ಚರವಾಗಿದ್ದು ಅವನಿಗೆ. ಇವತ್ತು ಪೂಜೆ ಇದೆ ಕಣೋ, ಬೇಗ ಸ್ನಾನ ಮಾಡಿ ರೆಡಿಯಾಗಿ ಬಾ ಎಂದವರಿಗೆ ಸರಿ ಎಂದವನು. ಅಮ್ಮ ಎಂದ. ಅವರು ಅವನ ಕಡೆಗೆ ಏನು ಎಂಬಂತೆ ನೋಡಿದಾಗ ಅದು ಶ್ರೀ ಎಂದು ಕೇಳಿದ. ಅವಳು ರೆಡಿ ಆಗ್ತಿದ್ದಾಳೆ, ನೀನು ಕೂಡ ಬೇಗ ರೆಡಿಯಾಗಿ ಬಾ. ಸರಸ್ವತಿಯವರು ಅಲ್ಲಿಂದ ಹೋದ ಬಳಿಕ ತಲೆ ಹಿಡಿದು ಕುಳಿತ. ಅರ್ಧ ನಿದ್ದೆಯಿಂದ ಎದ್ದವನಿಗೆ ತಲೆ ಭಾರವಾದಂತೆ ಭಾಸವಾಗುತ್ತಿತ್ತು. ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿದ ನಂತರ ಸ್ವಲ್ಪ ಹಾಯೆನಿಸಿ ಅಡುಗೆ ಕೋಣೆಗೆ ಹೋಗಿ ಅಮ್ಮನ ಕೈಯಾರೆ ಮಾಡಿದ ಒಂದು ಕಪ್ ಕಾಫಿ ಹಿಡಿದ. ಅಬ್ಬಾ, ಈಗ ತಲೆನೋವು ಕಡಿಮೆ ಆಯಿತು ಎಂದುಕೊಂಡವ ತನ್ನ ಮಡದಿಯನ್ನು ಅರೆಸಿ ಹೊರಟ. ಅವನನ್ನು ತಡೆದ ಹಾಸಿನಿ, ಅಣ್ಣ ಅದಕ್ಕೆ ರೆಡಿ ಆಗ್ತಿದ್ದಾರೆ ಎಂದವಳು. ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನಿಸುತ್ತೆ ಎಂದು ಛೇಡಿಸಿದಾಗ ಹಾಗೇನಿಲ್ಲ ಎಂದವನಿಗೆ. ಓ ಹೌದಾ, ಮತ್ತ್ಯಾಕೆ ನಿಂಗೆ ಡಾರ್ಕ್ ಸರ್ಕಲ್ ಬಂದಿದೆ? ಬೇಕಾದರೆ ಕನ್ನಡಿಯಲ್ಲಿ ಒಮ್ಮೆ ಮುಖ ನೋಡು ಎಂದು ತನ್ನ ಪರ್ಸ್ನಲ್ಲಿದ್ದ ಪುಟ್ಟ ಕನ್ನಡಿಯನ್ನು ಅವನ ಮುಂದೆ ಹಿಡಿದಳು. ಅವಳ ಮಾತನ್ನು ನಂಬಿ ಕನ್ನಡಿ ನೋಡಿದ. ಕಣ್ಣಿನ ಸುತ್ತ ಸ್ವಲ್ಪ ಕಪ್ಪು ಕಲೆ ಇತ್ತು ಅಷ್ಟೇ. ತೀರಾ ಹತ್ತಿರದಿಂದ ನೋಡಿದರೆ ಮಾತ್ರ ಅದು ಕಾಣುತ್ತಿತ್ತು. ಅವಳ ಕಿವಿ ಹಿಂಡಿದವ, ಹೇ ಚೋಟಾ ಮಿರ್ಚಿ, ಯಾಕೋ ಅತಿಯಾಗಿ ಆಡ್ತಾ ಇದೆಯಾ? ಇನ್ನು ಹೀಗೆ ಮಾಡಿದರೆ ನೀನಿಲ್ಲಿಂದ ಹೋಗೋದ್ರೊಳಗಡೆ ನಿನ್ನ ಮದುವೆ ಮಾಡಿಸ್ತೇನೆ ಎಂದವ ಅವಳ ಕಿವಿ ಬಿಟ್ಟು ಕೈ ಹಿಡಿದು ತಾತ ಹಾಗೂ ಅಜ್ಜಿಯ ಬಳಿ ಹೋದವ. ಅಜ್ಜಿ ತಾತ, ನನ್ನ ಮದುವೆ ಆಯ್ತಲ್ವಾ, ಹೇಗಿದ್ದರೂ ನಮ್ಮ ಹಾಸಿನಿ ಪುಟ್ಟನ ಓದು ಕೂಡ ಮುಗಿಯಿತು. ಅವಳಿಗೂ ಒಂದು ಒಳ್ಳೆ ಹುಡುಗನನ್ನು ಹುಡುಕಿ ಮದುವೆ ಮಾಡಿಸೋಣವಾ ಎಂದು ಹಾಸಿನಿಯ ಕಡೆಗೆ ನೋಡಿ ಕಣ್ಣು ಹೊಡೆದ. ನೀನು ಹೇಳೋದು ಸರಿಯಾಗಿದೆ ಕಂದ, ಆದಷ್ಟು ಬೇಗ ನೀನೇ ನಮ್ಮ ಹಾಸಿನಿಗೆ ಒಬ್ಬ ಒಳ್ಳೆ ಹುಡುಗನನ್ನು ಹುಡುಕು. ನಾವಿನ್ನೆಷ್ಟು ಕಾಲ ಇರ್ತೇವೋ ಗೊತ್ತಿಲ್ಲ, ಸಾಯೋ ಮೊದಲು ನಮ್ಮ ಮೊಮ್ಮಗಳ ಮದುವೆ ನೋಡ್ತೇವೆ ಎಂದಾಗ, ಅಜ್ಜಿ ತಾತ ಇದು ಮೋಸ. ನಿಮ್ಮ ಜೊತೆ ಇರಬೇಕು ಅಂತ ನಾನು US ಗೂ ಹೋಗಲಿಲ್ಲ. ನನ್ನ ಅಪ್ಪ ಅಮ್ಮನಿಂದ ಕೂಡ ದೂರ ಇದ್ದೇನೆ. ನೀವು ಹೇಗೆ ಮಾಡೋದು ನಿಮಗೆ ನ್ಯಾಯನಾ ಎಂದು ಮುಖ ಉಬ್ಬಿಸಿ ಹೇಳಿದಳು ಹಾಸಿನಿ. ನೋಡಮ್ಮ ಹಾಸಿನಿ, ಹೆಣ್ಣಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಗಂಡನ ಮನೆಗೆ ಹೋಗಲೇಬೇಕು ಕಣಮ್ಮ. ನಾನು ಅಪ್ಪ ಅಮ್ಮನನ್ನು ಬಿಟ್ಟು ನಿಮ್ಮ ತಾತನ ಜೊತೆ ಬರಲಿಲ್ವಾ? ಹಾಗೆ ನೋಡು, ನಿಮ್ಮಮ್ಮ ಕೂಡ ನಿಮ್ಮ ಅಪ್ಪನ ಜೊತೆ, ಮತ್ತೀಗ ನಿನ್ನ ಅತ್ತಿಗೆ ನಿಮ್ಮ ಅಣ್ಣನ ಜೊತೆ. ಇದು ಪ್ರಕೃತಿಯ ನಿಯಮ ಎಂದವರಿಗೆ, ಅಜ್ಜಿ ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಮಾತಾಡೋಣ ಎಂದವಳು ಶ್ರೀಹಿತ್ ಕಡೆಗೆ ನೋಡಿ ಮುಖ ತಿರುಗಿಸಿ ಹೋದಳು. ಅವಳ ಚರ್ಯೆ ನೋಡಿ ಅವನ ಮುಖದಲ್ಲಿ ನಗು ಮೂಡಿತು. ಶ್ರೀಯಾಳ ತವರು ಮನೆಯವರು, ಸ್ವರ, ಶ್ಯಾಮ್ ಮತ್ತು ಸರಸ್ವತಿಯವರು ಹಾಗೂ ರಾಜೀವ್ರವರ ಕುಟುಂಬ ಅದಾಗಲೇ ಹಾಜರಾಗಿದ್ದರು. ತನ್ನ ಸನಿಹ ಕುಳಿತ ಮುದ್ದು ಮಡದಿಯ ನೋಡುತ್ತಾ ಪುರೋಹಿತರು ಹೇಳಿದಂತೆ ಪೂಜೆ ಮಾಡುತ್ತಿದ್ದ ಶ್ರೀಹಿತ್. ಶ್ರೀಯಾಳಿಗೆ ಅವನ ಜೊತೆ ಮಾತನಾಡುವ ತನಕ ಸಮಾಧಾನವಿರಲಿಲ್ಲ. ಕುಳಿತಲ್ಲೇ ಚಡಪಡಿಸುತ್ತಿದ್ದಳು. ಪೂಜೆ ಸಾಂಗವಾಗಿ ನೆರವೇರಿತು. ಹೆಚ್ಚಿನವರು ಊಟ ಮುಗಿಸಿ ಹೋಗಿದ್ದರು. ಶ್ರೀಯಾಳ ತವರು ಮನೆಯವರು ಹಾಗೂ ಹಾಸಿನಿ ಮತ್ತು ಅವಳ ಅಜ್ಜಿ ತಾತ ಮನೆಯ ಹಾಲ್ನಲ್ಲಿ ಕುಳಿತಿದ್ದರು. ನಿಮಗೆ ಮೋಸವಾಗಿದೆ ಸರಸ್ವತಿಯವರೇ ಎಂಬ ಮಹಿಳೆಯ ದನಿ ಕೇಳಿ ಎಲ್ಲರೂ ಬಾಗಿಲತ್ತ ನೋಡಿದರು. ಕಪ್ಪು ಬಣ್ಣದ ಸೀರೆ ಉಟ್ಟು ಕಣ್ಣಲ್ಲೇ ಸುಡೋ ನೋಟ ಹೊತ್ತು 60 ವರ್ಷದ ಆಸುಪಾಸಿನ ದೃಢಕಾಯದ ಮಹಿಳೆ ನಿಂತಿದ್ದರು. ಅವರನ್ನು ನೋಡಿದ್ದೇ ಮುರಳಿ ಹಾಗೂ ಮೃದುಲಾರವರಿಗೆ ಕುಳಿತಲ್ಲೇ ನಡುಕ ಉಂಟಾಯಿತು. ಯಾರಮ್ಮ ನೀವು, ಬನ್ನಿ ಒಳಗೆ ಎಂದ ಸರಸ್ವತಿಯವರು ಅವರಿಗೆ ಕುಳಿತುಕೊಳ್ಳಲು ಸೋಫಾದ ಕಡೆಗೆ ಕೈ ತೋರಿದರು. ನಾನು ನಿಮಗೆ ಇವರ ಮೋಸದ ಬಗ್ಗೆ ಹೇಳಬೇಕು ಅಂತ ಬಂದೆ ಅಷ್ಟೇ. ನೀವು ಇವರ ಮಗಳನ್ನು ಸೊಸೆ ಮಾಡಿದ್ದೀರಲ್ಲ, ಆ ಹುಡುಗಿ ವಿಧವೆ ಅನ್ನೋದು ನಿಮಗೆ ಗೊತ್ತಾ ಎಂದಾಗ ಸರಸ್ವತಿಯವರು ಅವರ ಮಾತನ್ನು ನಂಬದವರಂತೆ ಗರಬಡಿದಂತೆ ನಿಂತರೆ ಮೃದುಲಾ ಹಾಗೂ ಮುರಳಿಯವರಿಗೆ ಜಂಗಬಲವೇ ಉಡುಗಿ ಹೋದಂತೆ ಅನಿಸಿತು. ಅವಳ ಕೆಟ್ಟ ಕಾಳ್ಗುಣದಿಂದ ನಮ್ಮ ಕುಟುಂಬ ಸರ್ವನಾಶವಾಯಿತು. ಅಷ್ಟೇ ಅಲ್ಲ, ನಾನು ನನ್ನ ಗಂಡನನ್ನು ಕಳ್ಕೊಂಡೆ. ನನ್ನ ಮೈದುನನ ಮಗ ಇವಳನ್ನು ಮದುವೆಯಾಗಿ ಬಂದಾಗಿನಿಂದ ನಮ್ಮ ಮನೆ ನರಕವಾಯಿತು ಎಂದು ಬಡಬಡಿಸಿದರೆ, ಸಾಕು ನಿಲ್ಲಿಸಿ, ನೀವು ಮಾತಾಡ್ತಿರೋದು ನನ್ನ ಹೆಂಡತಿ ಬಗ್ಗೆ ಅನ್ನೋದು ನೆನಪಿರಲಿ. ಅವಳು ನನ್ನ ಹೆಂಡತಿ. ಇನ್ಮುಂದೆ ನಿಮ್ಮ ಎಲುಬಿಲ್ಲದ ನಾಲ್ಗೆಯಿಂದ ನನ್ನ ಹೆಂಡತಿ ಬಗ್ಗೆ ಒಂದೇ ಒಂದು ಮಾತು ಆಚೆ ಬಂದರೂ ನಾನು ಸಹಿಸಲ್ಲ. ಮೊದಲು ಹೋಗಿ ಇಲ್ಲಿಂದ. ನನ್ನ ಹೆಂಡತಿ ಬಗ್ಗೆ ಕೆಟ್ಟದು ಮಾತಾಡುವ ನಿಮಗೆ ಇನ್ನೊಂದು ನಿಮಿಷ ಕೂಡ ಈ ಮನೇಲಿರೋ ಅರ್ಹತೆ ಇಲ್ಲ. ಹೋಗಿ ಹೋಗಿ ಇಲ್ಲಿಂದ ಎಂದು ಹಲ್ಲು ಕಡಿದ. ಅವನ ಮಾತಿನಿಂದ ಭಯವಾದರೂ, ನಿನ್ನ ಜೀವನ ಅವಳಿಂದ ನಾಶವಾದ ಮೇಲೆ ನನ್ನ ಮಾತು ನಿಜ ಅಂತ ನೀನು ನಂಬ್ತೀಯ ನೋಡು ಎಂದವರೇ ಸರಸ್ವತಿಯವರ ಕಡೆಗೆ ತಿರುಗಿ, ಈ ಹುಡುಗನ ತಲೆ ಕೆಡಿಸಿಬಿಟ್ಟಿದ್ದಾಳೆ ಅವಳು. ಆದರೆ ನೀವು ನಿಮ್ಮ ಮಗನ ಮೇಲೆ ನಿಗಾ ಇಡಿ. ಅವನ ಮೃತ್ಯು ಅವನ ಸಮೀಪವಿದೆ. ಈ ಹುಡುಗಿಗೆ ಗಂಡನ ಜೊತೆ ಬಾಳುವ ಯೋಗ ಇಲ್ಲ. ನಿಮ್ಮ ಮಗನಿಗೆ ನೀವೇ ಅರ್ಥ ಮಾಡಿಸಿ ಎಂದವರೇ ಶ್ರೀಯಾಳನ್ನು ದುರುಗುಟ್ಟಿ ನೋಡಿದವರು, ಇನ್ನೆಷ್ಟು ಜನರ ಜೀವನ ಹಾಳು ಮಾಡಬೇಕು ಅಂತಿದ್ಯಾ ಎಂದಾಗ, ನಳಿನಿ ಅಕ್ಕ, ನಿಮ್ಮ ಕೈ ಮುಗಿತೇನೆ,
ನನ್ನ ಮಗಳ ಬಗ್ಗೆ ಇಲ್ಲ ಸಲ್ಲದ ಅಪವಾದ ಹೊರಿಸಬೇಡಿ. ನಡೆದಿದ್ರಲ್ಲಿ ಅವಳ ತಪ್ಪಿಲ್ಲ ಎಂದು ಮೃದುಲಾರವರು ದಯನೀಯವಾಗಿ ನುಡಿದರೆ. ಅತ್ತೆ, ನೀವು ಇವರ ಮುಂದೆ ಹೀಗೆ ತಗ್ಗಿಬಾಗಿ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಎಂದ ಶ್ರೀಹಿತ್. ನೀವು ಹೋಗಿ ಇಲ್ಲಿಂದ ಎಂದ ಆ ಮಹಿಳೆಗೆ. ಮುಂದುವರೆಯುವುದು.